ಸವದತ್ತಿ ಅಂತಾರಾಷ್ಟ್ರೀಯ ಯುವ ದಿನ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 12/8/2026 ರಂದು ಶ್ರೀ ಜಿಜಿ ಚೋಪ್ರಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯುವ ದಿನ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಎಂಎಸ್ ಸನ್ನಲಿಂಗನವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ರಚಿಸಿಕೊಂಡಂತಹವುಗಳೇ ಕಾನೂನುಗಳು. ಶಾಲಾ ಹಂತದಲ್ಲಿಯೇ ಮಕ್ಕಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರೆ ಅಪರಾಧಗಳಿಗೆ ಪ್ರಾಥಮಿಕ ಹಂತದಲ್ಲಿ ಕಡಿವಾಣ ಹಾಕಲು ಸಾಧ್ಯವೆಂದರು. ದೇಶದ ನಾಳಿನ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಕಾನೂನಿನ ಅರಿವು ಹೊಂದುವುದು ಮುಖ್ಯವೆಂದರು. ಮಕ್ಕಳಿಗೆ ಕಾನೂನು ಅರಿವಿನ ಮಹತ್ವವನ್ನು ತಿಳಿಸಬೇಕು. ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಸಂಚಾರಿ ನಿಯಮದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿ ಭಾಷಣ ಮಾಡಿದ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಎಸ್ಎಸ್ ಅಂಗಡಿರವರು ಮಾತನಾಡಿ, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕು ಎಂದು ಸಲಹೆ ನೀಡಿದರು. ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಇತರ ಅನಾವಶ್ಯಕ ಕಾರ್ಯಗಳನ್ನು ಮಾಡದೆ ಕೇವಲ ಶಿಕ್ಷಣದತ್ತ ಗಮನ ಹರಿಸಬೇಕು. ಎಲ್ಲರೂ ಕೀಳರಿಮೆ ಬಿಟ್ಟು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಶಾಲಾ ಮಕ್ಕಳು ತಮ್ಮ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಶೈಕ್ಷಣಿಕ ಪ್ರಗತಿ ಹೊಂದಬೇಕು ಎಂದು ತಿಳಿಸಿದರು. ಅತಿಥಿ ಭಾಷಣ ಮಾಡಿದ ನ್ಯಾಯವಾದಿಗಳ ಸಂಘದ ಮಹಿಳಾ ಪ್ರತಿನಿಧಿ ಎಸ್ವೈ ಶಿಬಾರಗಟ್ಟಿರವರು ಮಾತನಾಡಿ, ಮಹಿಳೆಯರು, ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಯಲು ಪೋಕ್ಸೋ ಕಾಯ್ದೆ ಸಹಕಾರಿಯಾಗಿದೆ ಎಂದರು. ವಿದ್ಯಾರ್ಥಿ ದಿಸೆಯಲ್ಲಿ ಸಂವಿಧಾನವನ್ನು ತಿಳಿದು ಕಾನೂನಿಗೆ ಗೌರವ ನೀಡುತ್ತಾ ಜೀವನವನ್ನು ಸುಂದರ ಮತ್ತು ಸಾರ್ಥಕವಾಗಿ ರೂಪಿಸಿಕೊಳ್ಳಬೇಕು. ಕಾನೂನು ಅರಿತು ನಡೆದರೆ ಸಮಸ್ಯೆಗಳನ್ನು ಸರಳವಾಗಿ ನಿಭಾಯಿಸಬಹುದು. ಕಾನೂನಿಗೆ ಗೌರವ ನೀಡಿದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗುತ್ತದೆ. ಆದ್ದರಿಂದ ಪಠ್ಯದ ಜತೆ ಕಾನೂನು ಅರಿವನ್ನು ಹೊಂದುವುದು ಮುಖ್ಯವಾಗಿದೆ ಎಂದರು. ಉಪನ್ಯಾಸ ಭಾಷಣ ಮಾಡಿದ ನ್ಯಾಯವಾದಿಗಳಾದ ಎಎನ್ ಪವಾಡಶೆಟ್ಟರವರು ಮಾತನಾಡಿ, ಪ್ರತಿವರ್ಷ ಆಗಸ್ಟ್ 12ರಂದು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಜಗತ್ತಿನಲ್ಲಿ ಎಲ್ಲಾ ವಿಭಾಗದಲ್ಲಿ ದುಡಿಯುವ ಕೈಗಳಲ್ಲಿ ಪ್ರಮುಖವಾಗಿ ಯುವ ಜನಾಂಗಕ್ಕೆ ಆದ್ಯತೆ ನೀಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತಹ ದುಡಿಯುವ ಕೈಗಳಲ್ಲಿ ಉದ್ಯೋಗ ಸಿಗುವುದು ಕಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸರ್ಕಾರಗಳು ಯುವಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಆರ್ಪಿ ಕೌಜಲಗಿ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕರಾದ ಆರ್ಸಿ ಬಾರಾಟಕ್ಕೆ ಹಾಗೂ ಇತರರು ಉಪಸ್ಥಿತರಿದ್ದರು. ಅದೊಂದು ದಿನಾಚರಣೆ ಐಪ ಅನ್ನೋದನ್ನ ಕೆಲವೊಂದಿಷ್ಟು ಕಡೆ ಅವೇರ್ನೆಸ್ ಮೂಡಿಸ್ತಾರು, ಇನ್ನೊಂದಿಷ್ಟು ಕಡೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಒಂದು ದಿನ ನಮಗೆ ನಿಮ್ಮೊಂದಿಗೆ ಅದ್ರ ಬಗ್ಗೆ ತಿಳಿಸಾಕ ಅವಕಾಶ ಸಿಕ್ಕತಿ. ಅದರಲ್ಲಿ ಕೆಲವು ಅಂಶಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊತೀನಿ. ದೇಶದ ಭವಿಷ್ಯವಲ್ಲ, ದೇಶದ ವರ್ತಮಾನ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರ. ನಮ್ಮ ಯುವಕರು ಈಗಿನ ದುನಿಯಾದೊಳಗೆ ಯಾವ ತರ ಅದರಪ್ಪ ಅಂತಂದ್ರೆ, ಒಂದು ಆಧುನಿಕ ಒಂದು ತಂತ್ರಜ್ಞಾನ ಯಾವ ತರ ಮುಂದುವರಿಯಾಗತ್ತ ಅನ್ನೋದನ್ನ ಅದ್ರ ಜೋಡಿ ಯೂಸ್ ಮಾಡ್ಕೊತಾರು. ಬಟ್ ಅದರಿಂದ ದುರುಪಯೋಗನ ಕೂಡ ಹೆಚ್ಚಿಗೆ ಬಾಳ್ ಮಾಡ್ಕೊಳತ್ತಾರ. ಅದನ್ನ ನಾವು ಹೋಗಲಾಡಿಸ್ಬೇಕಾಗೈತಿ ಇವತ್ತು. ಇನ್ನ ಈ ಒಂದು ದಿನಾಚರಣೆಗೂ ಕಾನೂನು ಇಲಾಖೆಗೂ ಏನ್ ಸಂಬಂಧ ಐತಿ ಅಂತ ಹೇಳಿ ನಿಮ್ ತಲೆಯಾಗ ಒಂದು ಕ್ವಶನ್ ಮಾರ್ಕ್ ಐತಿ. ಯಾಕಪ್ಪ ಯುವಕರ ದಿನಾಚರಣೆ ದಿನ ವಕೀಲರು ಯಾಕೆ ಬಂದಾರು, ಅವ್ರಿಗೇನ್ ಕೆಲಸ ಐತಿ ಅಂತೇಳಿ ಎಷ್ಟೋ ಮಂದಿಗೆ ಕ್ವಶನ್ ಮಾರ್ಕ್ ಇರ್ತೈತಿ. ನೋಡ್ರಿ, ಯಾವುದೇ ಒಂದು ದೇಶದ ಪರಿಸ್ಥಿತಿ ಒಳಗ ಒಂದು ಸಾಮಾಜಿಕ ಮಾಧ್ಯಮ ಬಳಕೆ, ಗ್ರಾಹಕರ ಹಕ್ಕುಗಳು ಇತ್ಯಾದಿ ಒಂದು ಸಾಮಾಜಿಕ ಸೇವೆಗಳಲ್ಲಿ ಕೂಡ ಯುವಕರ ಪಾತ್ರ ಬಹಳ ಮುಖ್ಯವಾಗೈತಿ. ಅಲ್ಲಿ ಕೂಡ ಕಾನೂನು ಬಾಹಿರ ಕೃತ್ಯಗಳು ಹಲವಾರು ಕಂಡು ಬರಕತ್ತಾವ. ಇದರಿಂದ ಯುವಕರಲ್ಲಿ ಜಾಗೃತಿ ಮೂಡಿಸುವ ಅರಿವು ಬಹಳ ಪ್ರಮುಖವಾಗೈತೆ ಅಂತ ಹೇಳಿ ಹೇಳ್ಬೋದು. ಇನ್ನು ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಏನಿರ್ಬೇಕಂತ ಹೇಳಿ ನಿಮ್ಗೆಲ್ಲ ಆರ್ಟ್ಸ್ ಸ್ಟೂಡೆಂಟ್ಗಳು ಬಹಳ ನಡೆಸ್ತಿರ್ತೀರಿ, ಎಲ್ಲರಿಗೂ ಗೊತ್ತಿರ್ತೈತಿ. ಎಲ್ಲ ಪೊಲಿಟಿಕಲ್ ಸೈನ್ಸ್ ಓದಿರ್ತೀರಿ, ಅರಿಸ್ಟಾಟಲ್ ಪ್ಲೇಟೋ ತತ್ವಗಳೆಲ್ಲ ಓದಿರ್ತೀರಿ. ಸೊ ಹೀಗಾಗಿ ಒಂದು ದೇಶದಾಗ ಅಲ್ಲಿ ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದು ಅಷ್ಟೇ ಇಂಪಾರ್ಟೆಂಟ್ ಇರುವುದಿಲ್ಲ. ಅಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಕರ್ತವ್ಯಗಳನ್ನ ಎಷ್ಟು ಫಾಲೋ ಮಾಡಕತ್ತಾರ ಅನ್ನೋದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಈಗಿನ ಇದ್ರೊಳಗೆ ನಿರ್ಮಾಣದೊಳಗೆ ಬಹಳ ಮುಖ್ಯವಾಗೈತಿ. ಹಾಗೆ ಮುಂದುವರೆದ ಒಬ್ಬ ವ್ಯಕ್ತಿ ಕಾನೂನನ್ನು ತಿಳಿದಿರುವಂತ ವ್ಯಕ್ತಿ ತಮ್ಮ ಹಕ್ಕುಗಳನ್ನ ರಕ್ಷಿಸ್ಕೋತಾನೆ. ಒಬ್ಬ ವ್ಯಕ್ತಿ ಅಂತಂದ್ರೆ ನಮ್ಮ ಯುವಕರಲ್ಲಿ ಕಂಡು ಬರ್ತೈತಿ. ಅಷ್ಟೇ ಅಲ್ಲದೆ ನಮ್ಮ ಭಾರತ ಸಂವಿಧಾನದ ಎಲ್ಲರೂ ಅಧ್ಯಯನ ಮಾಡಿರ್ತೀವಿ. ಭಾರತ ಸಂವಿಧಾನದಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ನಮಗೆ ಏನೇನು ಹಕ್ಕುಗಳನ್ನು ಇಷ್ಟೆಲ್ಲ ನಾವು ಪಾಠ ಕೇಳುತ್ತೇವೆ, ಸ್ವತಂತ್ರವಾಗಿ ಅಡ್ಡಾಡ್ತೇವೆ. ಎಸ್ಪೆಷಲಿ ಲೇಡೀಸ್ ಇರ್ಬೋದು,
ಯುವಕರಾಗಿರ್ಬೋದು ಎಲ್ಲರಿಗೂ ಇಷ್ಟ ಮೂಲಭೂತ ಸೌಕರ್ಯಗಳು ಸಿಗತ್ತವಪ್ಪ ಅಂದ್ರೆ ಅದಕ್ಕೆ ಭಾರತದ ಸಂವಿಧಾನ ಕಾರಣ. ಆ ಭಾರತದ ಸಂವಿಧಾನ ಚೌಕಟ್ಟಾಗಿ ನಿಂತಿರೋದು ನಮ್ಮ ಕಾನೂನು ನ್ಯಾಯಾಂಗದ 3 ಅಂಗಗಳದಾವ ಸಂವಿಧಾನದೊಳಗ. ಸಂವಿಧಾನ ಪ್ರಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ನ್ಯಾಯಾಂಗ